ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಈ ರೇಷ್ಮೆ ದಾರ ಅಂತ ಬರುತ್ತಲ್ಲ, ಸಿಲ್ಕ್ ಥ್ರೆಡ್, ಅದರಲ್ಲಿ ಹೇಗೆ ಫಸ್ಟ್ ಎಲ್ಲ ಡಿವೈಡ್ ಮಾಡಿಕೊಂಡು ಕುಚ್ಚು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೋಡಿ, ಈ ಥರ ಕವರಲ್ಲಿ ಬರುತ್ತೆ. ಫಸ್ಟು ನಿಮಗೆ ಈ ಥರ ಕವರನ್ನು ಓಪನ್ ಮಾಡ್ಕೊಂಬಿಟ್ಟು, ಅಂದರೆ ಇದು ಫಸ್ಟ್ ನೀವು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಬೇಬಿ ಕುಚ್ಚಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ನೋಡಿ, ಈ ಥರ ನಾಟ್ಸ್ ಹಾಕಿರ್ತಾರೆ. ಈ ನಾಟು ತೆಗಿಬೇಕು, ಈ ನಾಟುಗಳು ತೆಗಿಬೇಕು. ಇದು ಒಂದು ನಾಟ್ ಇಟ್ಕೋಬೇಕು. ಎನಿ ಮೇಲೆ ಒಂದು ನಾಟ್ ಇಟ್ಕೊಳ್ಳಿ, ಇಲ್ಲ ಈ ಕಡೆ ಕೆಳಗೆ ಒಂದು ನಾಟ್ ಇಟ್ಕೊಳ್ಳಿ. ಯಾವುದೂ ಒಂದು ನಾಟ್ ಇರಬೇಕು. ಇವೆಲ್ಲ ತೆಗೆದು ಬಿಡ್ಬೋದು. ಇದು ಎಲ್ಲ ತೆಗೆದು ಒಂದು ನಾಟಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಮೆಥಡು. ನೋಡಿ, ಒಂದು ನಾಟ್ ಇಟ್ಕೊಂಬಿಟ್ಟು ಯಾವುದನ್ನು ಒಂದು ನಾಟ್ ಹಾಗೆ ಇರಬೇಕು. ಕೆಳಗೆಲ್ಲ ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದು ತಿಕ್ನೆಸ್ಸು ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ. ಸೊ ಒಂದೊಂದೇ ಬಿಡಿಸಿ, ಒಂದಿಷ್ಟೇ ಬಿಡಿಸಿ ಇದಕ್ಕೆ ಕೆಳಗೆ ದಾರ ಕಟ್ಟಿದ್ದೀನಿ ನಾನು. ಸೊ ಇದು ನಿಮಗೆ ಎಲ್ಲೂ ಟ್ವಿಸ್ಟ್ ಆಗೋದು, ಸಿಕ್ಕಾಗೋದು, ಗೋಜಾಗೋದು ಏನೂ ಆಗಲ್ಲ. ಸೊ ನಿಮಗೆ ಈ ನಾಟ್ ತೆಗೆದು ಬಿಟ್ಟರೆ ಇದನ್ನೆಲ್ಲ ಸಪ್ರೇಟ್ ಆಗುತ್ತೆ. ಅದು ತೋರಿಸ್ತೀನಿ ನೋಡಿ. ಈ ಥರ ಗಂಟು ತೆಗೆದ ಮೇಲೆ ಸಪ್ರೇಟ್ ಆಗುತ್ತೆ. ನಿಮಗೆ ನಾನು ಕಟ್ಟಿರೋದು ಇಲ್ಲಿದೆ. ಸೊ ನಿಮಗೆ ಇದು ಗೋಜಲ್ಲ. ಇದು ನೀವು ಬೇಬಿ ಕುಚ್ಚು ರೆಡಿ ಮಾಡಿಟ್ಕೊಳ್ಳೋಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಜಾಸ್ತಿ ಜನ ಕೇಳೋದು ಬೇಬಿ ಕುಚ್ಚು ಅಂತಲೇ. ಸೊ ಇದು ನಿಮಗೆ ಗೋಜಲ್ಲ. ನೋಡಿ, ಎಷ್ಟಪ್ಪ ಬೇಕೋ ಅಷ್ಟು ತೊಗೊಂಡು ಕಟ್ಕೊಂಡ್ಬಿಟ್ರೆ ಆಯಿತು. ಸೊ ಇದು ನೆಕ್ಸ್ಟ್ ಸ್ಟೆಪ್ಪು. ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ, ಇದು ನೋಡಿ, ಒಂದು ಉಲ್ಲನ್ ಥರ ದಾರ ಕಟ್ಕೊಂಡಿದ್ದೀನಿ ಟೈಟಾಗಿ. ಸೊ ಎರಡೆಳೆ ದಾರ ಜರಿದು ಸೂಜಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಒಂದು ನಾನು ಆಲ್ರೆಡಿ ಫಿನಿಷ್ ಮಾಡಿದ್ದೀನಿ. ಸೊ ಇನ್ನೊಂದು ಈ ಕಡೆ ಇದೆ. ನೋಡಿ, ಈ ಥರ ತಗೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ, ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ತಗೊಂಡು ಜರಿ ಥ್ರೆಡ್ನ ಹೊಲ್ಕೋಬೇಕು. ನೀವು ಈ ಥರ ಒಂದು 3-4 ಸುತ್ತು ಹಾಕ್ಕೋಬೇಕಾಗತ್ತೆ. ಟೈಟಾಗಿ ಒಂದು 3-4 ಸುತ್ತು ಹಾಕಿ ರೌಂಡ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಸೆಂಟರಿಂದ ಬಂದು ಕಟ್ ಮಾಡ್ಕೊಳ್ಳಿ. ಸೊ ಇದು ಪೂರ್ತಿ ಜರಿ ಥ್ರೆಡ್ಡು ಕಟ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ಹಾಗೆ ಇರುತ್ತೆ, ನಿಮಗೆ ಎಲ್ಲೂ ಗೋಜೋದಿಲ್ಲ. ಸೊ ಈ ಥರ ಒಂದು ಸರಿ ಹಿಂದಕ್ಕೆ ತಿರುಗಿಸ್ಕೊಂಡು ಲೆವೆಲ್ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ನೋಡಿ, ಇದು ನಾಟು ಬಿಚ್ತೀನಿ ನಾನೀಗ. ಬಿಚ್ಚಿದ ಮೇಲೆ ಒಂದು ಕಡೆ ಎಂಡಲ್ಲಿ ನಿಧಾನಕ್ಕೆ ಒಂದೊಂದೇ ಹೀಗೆ ತೊಗೋಬೋದು ನೀವು. ನಿಮ್ಗೆ ಯಾವಾಗ ಸ್ಟಿಚ್ ಮಾಡಬೇಕು ಸೀರೆಗೆ ಅಂದಾಗ ಈ ಥರ ಒಂದೊಂದೇ ತೊಗೊಂಡು ಒಂದು ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿಟ್ಕೋಬೋದು. ಏನೇನೂ ಆಗೋದಿಲ್ಲ ಇದು. ನೆಕ್ಸ್ಟ್ ವೀಡಿಯೋಲಿ ನಾನು ಇದರಲ್ಲಿ ಒಂದು ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ ಇವತ್ತು ನೋಡ್ತಾ ಇದ್ದರೆ ಚಾನಲ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಿಮಗೆ ಈ ಥರ ಏನಾನು ಡಿಸೈನ್ಸ್ ಆಗಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೋಡಿ ಬೇಗ ಮಾಡ್ಬೋದು. ಸ್ವಲ್ಪ ಈ ಥರ ಎಕ್ಸ್ಟ್ರಾಸ್ ಬಂದಿದ್ದರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ, ಅಷ್ಟೇ. ಸೊ ಈ ಥರ ಮಾಡಿಟ್ಕೊಳ್ಳೋಣ. ಇದೆಲ್ಲ ಒಂದು ಬಾಕ್ಸಲ್ಲಿ ಈಗೇನು ಜ್ಯುವೆಲ್ಸ್ ಬಾಕ್ಸು ಅಂಥದ್ದು ಬರುತ್ತಲ್ಲ,
ಅಂತ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನೀಟಾಗಿರುತ್ತೆ. ಇಲ್ಲ ನಿಮಗೆ ಈ ಥರ ಇಟ್ಕೊಂಡ್ರೆ ಗೋಜು ಬಿಡುತ್ತೆ ಅನ್ನೋ ಭಯ ಇತ್ತು ಅಂದರೆ ಹೀಗೆ ಇಟ್ಕೊಂಡು ಇದನ್ನು ಹಿಂಗೆ ಕಟ್ಕೊಂಬಿಡಿ ನೋಡಿ. ಈ ಥರ ನಾಟ್ ಹಾಕಿ, ಇದು ಈ ಸಿಲ್ಕ್ ಥ್ರೆಡ್ಡು ನಿಮ್ಗೆ ಯಾವತ್ತೂ ಏನೂ ಆಗೋದಿಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಇದ್ದೀನಿ, 25 ವರ್ಷ ಆದರೂ ಇದು ಹೀಗೆ ಇರುತ್ತೆ. ವೆರಾಸ್ ನಮ್ದು ಆ ಥ್ರೆಡ್ಡಿಂದು ಬಗ್ಗು ಬಿಡುತ್ತೆ. ಸೊ ಇದು ಹೀಗೆ ಇರುತ್ತೆ. ಈ ಥರ ನೀವು ಇದನ್ನು ಕಟ್ಬಿಟ್ಟು ಒಂದಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಆ ಕಲರ್ಸ್ನ ನೀವು ತೊಗೊಂಡು ಇಮಿಡಿಯೇಟಾಗಿ ಮಾಡಿಕೊಡ್ಬೋದು. ಸೊ ಈ ಥರ ಈ ರೇಷ್ಮೆ ದಾರದಲ್ಲಿ ನಿಮ್ಗೆ ಯಾರಿಗಾನು ರೇಷ್ಮೆ ದಾರ ಬೇಕು ಅಂದರೆ ಮೇಲೆ ಬರೋ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕೊರಿಯರ್ ಕಳಿಸ್ಕೊಡ್ತೀನಿ. ಓಕೆ, ತುಂಬ ಈಸಿ ಇದೆ. ಇದರಲ್ಲಿ ಡಿಸೈನ್ ಮಾಡೋದು ನೆಕ್ಸ್ಟು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಓಕೆ, ಸೊ ಎಲ್ಲರಿಗೂ ಬಾಯ್ ಬಾಯ್.